ಓಂ ಶ್ರೀ ಪರಮಾತ್ಮನೇ ನಮಃ. ಕಣಕಣನಲ್ಲಿ ಚರಾಚರನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮಪುರುಷ ಪರಮಾತ್ಮನೇ ನಾನು ನಮಸ್ಕಾರ ಮಾಡುತ್ತಿದ್ದೇನೆ. ವಿಷಯ ಏನೆಂದರೆ, ವಿಜ್ಞಾನ ಭೈರವ ತಂತ್ರರು 5,000 ವರ್ಷಗಳ ಹಿಂದೆ ಶಿವ ಪಾರ್ವತಿ ಸಂಭಾಷಣೆಯಲ್ಲಿ 112 ಪರಮಾತ್ಮನ ಅನುಭವ ಸಾಧನೆಯಲ್ಲಿ ನಾವು ಸಾಧನ ವಿಧಿ 7ನೇದು ನೋಡೋಣ. 7ನೇ ವಿಧಿ ಏನು ಕೇಂದ್ರ ವಿಧಿ ತತ್ವ ಆಗಿದೆ. ದೃಷ್ಟಿ ಮೂಲಕ ಭೈರವ ಅನುಭವ. 7ನೇ ವಿಧಿಯಲ್ಲಿ ಹೇಳ್ತಾ ಇದ್ದಾರೆ, ದೃಷ್ಟಿಯ ಮೂಲಕ ಭೈರವ ಅನುಭವ. ಕಣ್ಣುಗಳಿಂದ ನೋಡುವ ವಸ್ತುವಲ್ಲ, ನೋಡುವ ಕ್ರಿಯೆಯ ಮೂಲವಾದ ಚೈತನ್ಯವನ್ನು ಅರಿಯುವುದು. ಕಣ್ಣುಗಳಿಂದ ನೋಡುವ ವಸ್ತುವಲ್ಲ, ನಾವು ನೋಡುವ ಕ್ರಿಯೆಯ ಮೂಲವಾದ ಚೈತನ್ಯವನ್ನು ಅರಿಯೋದು. ಯಾವ ರೀತಿ ಅರಿಯುವುದು? ಶಿವನು ಪಾರ್ವತಿ ಹೇಳುವ ಸಾರಾಂಶ ಇದಾಗಿದೆ. ಶಿವನು ಪಾರ್ವತಿಗಳ ಸಾರಾಂಶ ಆಗಿದೆ. ಪಾರ್ವತಿ ದೃಷ್ಟಿಯನ್ನು ಹೊರಗಿನ ವಸ್ತುವಿನ ಮೇಲೆ ಅಂಟಿಸಬೇಡ. ದೃಷ್ಟಿಯನ್ನು ಹೊರಗಿನ ವಸ್ತುವಿನ ಮೇಲೆ ಅಂಟಿಸಬೇಡ. ನೋಡುವ ಕ್ರಿಯೆಯಲ್ಲಿ ನಿನ್ನ ಚೈತನ್ಯವನ್ನು ನೆಲೆಗೊಳಿಸು. ಅಲ್ಲಿ ಭೈರವ ಸ್ವಯಂ ಪ್ರಕಾಶಿಸುತ್ತಾನೆ. ನೀನು ಯಾವಾಗ ದೃಷ್ಟಿಯನ್ನು ಹೊರಗಿನ ವಸ್ತುವಿನ ಮೇಲೆ ಅಂಟಿಸಬೇಡ, ನೋಡುವ ಕ್ರಿಯೆಯಲ್ಲಿ ನಿನ್ನ ಚೈತನ್ಯವನ್ನು ನೆಲೆಗೊಳಿಸು. ಅಲ್ಲೇ ಸ್ವಯಂ ಭೈರವ ಪ್ರಕಾಶಿಸುವನು. ಅಲ್ಲಿ ನಿನ್ನ ಚೈತನ್ಯ, ನಿನ್ನ ಸ್ವಯಂ ಪ್ರಕಾಶಿಸುವುದು. ಸಾಮಾನ್ಯವಾಗಿ ನಾವು ನೋಡುವ ವಸ್ತುವಲ್ಲಿ ಮುಳುಗುತ್ತೇವೆ. ನಾನು ನೋಡುತ್ತಿದ್ದೇನೆ ಎಂಬ ಅಹಂ ಇರುತ್ತದೆ. ಸಾಮಾನ್ಯದಲ್ಲಿ ನಾವು ಯಾವುದಾದ್ರೂ ವಸ್ತು ನೋಡಿದಾಗ ಅಲ್ಲೇ ಆ ವಸ್ತುವಿನಲ್ಲಿ ನಾವು ಮುಳುಗ್ತೇವೆ. ನಾನು ನೋಡುತ್ತಿದ್ದೇನೆ ಎಂಬ ಅಲ್ಲಿ ಅಹಂಕಾರ ಇರ್ತದೆ. ಈ ಸಾಧನೆಗಳಲ್ಲಿ ವಸ್ತುವನ್ನು ಬಿಟ್ಟು ನೋಡುವಿಕೆ ಜಾಗೃತಿಗೆ ಮುಳುಗುವುದು. ವಸ್ತುವನ್ನು ಬಿಟ್ಟು ನೋಡುವ ಜಾಗೃತಿಯಲ್ಲಿ ಮುಳುಗುವುದು. ವಸ್ತು ನೋಡುವವ ದ್ವೈತ, ನೋಡುವಿಕೆ ಜಾಗೃತಿ ಮಾತ್ರ ಅದ್ವೈತ ಆಗಿದೆ. ವಸ್ತು ನೋಡುವವ ದ್ವೈತ ಆಗಿದೆ, ನೋಡುವಿಕೆಯ ಜಾಗೃತಿ ಮಾತ್ರ ಅದ್ವೈತ ಆಗಿದೆ. ಸಾಧನೆ ಮಾಡುವ ವಿಧಾನಗಳು ಯಾವುದು? ಸಾಧನೆ ಯಾವ ರೀತಿ ಮಾಡಬಹುದು? ನೀವು ಮುಂದೆ ಯಾವುದಾದ್ರೂ ವಸ್ತುಗಳನ್ನು ನೋಡಿ, ಗೋಡೆ, ದೀಪ, ಮರ, ಆಕಾಶ ಏನಾದರೂ ನೋಡಿ, ಮೊದಲಿನ ವಸ್ತುಗಳು ನೋಡುತ್ತಿರುವುದನ್ನು ಗಮನಿಸಿ. ನಿಧಾನವಾಗಿ ಗಮನವನ್ನು ಹೀಗೆ ತಿರುಗಿಸಿ, ನಾನು ನೋಡುತ್ತಿದ್ದೇನೆ ಎಂಬ ಭಾವದಿಂದ ನೋಡುವಿಕೆ ಜಾಗೃತಿಗೆ ಕಡೆಗೆ. ಒಂದು ಕ್ಷಣಕ್ಕೆ ವಸ್ತುವಿನ ಅರ್ಥ, ಹೆಸರು, ಉಪಯೋಗ ಎಲ್ಲವೂ ಮರೆಯಾಗಲಿ. ಉಳಿಯುವುದು ಶುದ್ಧ ನೋಡುವಿಕೆ, ಅವರು ವಸ್ತುರಹಿತ ಜಾಗೃತಿ. ಏನಲ್ಲಿ ನಾವು ವಸ್ತು ನೋಡ್ತಾ ಇದ್ವಲ್ವ, ಆ ವಸ್ತುವಿನ ಅರ್ಥ, ಹೆಸರು, ಉಪಯೋಗ ಎಲ್ಲವೂ ಮರೆತು ಬಿಡಿ. ಆ ಮರೆತಾಗ ಉಳಿಯುವುದು ಶುದ್ಧ ನೋಡುವಿಕೆ, ಅವರು ವಸ್ತುರಹಿತ ಜಾಗೃತಿ. ಏನೆಲ್ಲ ನೀವು ವಸ್ತು ನೋಡ್ತಾ, ಏನಾದರೂ ಗೋಡೆ ನೋಡ್ತಾ ಇದ್ದೀರಾ, ಗೋಡೆ, ಮನೆ, ಗೋಡೆ, ವಸ್ತು ಎಲ್ಲ ಇದನ್ನು ಬಿಟ್ಟು ಮರೆತು ಹೋದಾಗ ನೀವು ಅಲ್ಲಿ ಶುದ್ಧ ನೋಡುವಿಕೆ ಅಲ್ಲಿ ವಸ್ತು ರಹಿತ ಜಾಗೃತಿ ಅಲ್ಲಿರ್ತದೆ. ಸಾಧನೆ ಮಾಡುವಾಗ ಏನು ಸಂಭವಿಸ್ತದೆ? ಆ ಕ್ಷಣದಲ್ಲಿ ಆಲೋಚನೆಗಳು ತಡೆದುಕೊಳ್ಳುತ್ತವೆ. ನಾನು ಎಂಬ ಅಹಂ ಸಡಿಲಗೊಳಿಸುತ್ತದೆ. ದೃಷ್ಟಿ ಮೌನವಾಗುತ್ತದೆ. ಇದೇ ಭೈರವ ಸ್ಥಿತಿ. ಸಾಧನದಲ್ಲಿ ಏನು ನಿಮಗೆ ಅನುಭವ ಆಗ್ತದೆ? ಆಲೋಚನೆಗಳು ನಿಂತು ಹೋಗ್ತದೆ. ನಾನು ಎಂಬ ಅಹಂಕಾರ ಕರಗು ಹೋಗ್ತದೆ. ದೃಷ್ಟಿ ಮೌನವಾಗ್ತದೆ. ಇದೇ ಭೈರವ ಸ್ಥಿತಿಯಾಗಿದೆ. ಇದು ಏನು ತ್ರಾಟಕವೇ ಸಂಪೂರ್ಣ ಅಲ್ಲ. ತ್ರಾಟಕದಲ್ಲಿ ವಸ್ತುವಿನ ಮೇಲೆ ಏಕಾಗ್ರತೆ. ಇಲ್ಲಿ ವಸ್ತುವನ್ನೇ ದಾಟಿ ನೋಡುವವನ ಮೂಲಕ ಹೋಗುವುದು. ಇದೇ ಚೈತನ್ಯದ ಧ್ಯಾನವಾಗಿದೆ. ಸಾಧನ ಫಲ ಯಾವುದು? ಈ ಸಾಧನದ ಯಾವ ಫಲ ಸಿಗುವುದು? ದೃಷ್ಟಿ ಶುದ್ಧವಾಗುತ್ತದೆ. ಮನಸ್ಸು ಸಹಜವಾಗಿ ಶಾಂತ ಆಗುತ್ತದೆ. ಜಗತ್ತು ವಸ್ತುಗಳ ಗುಂಪು ಅಲ್ಲ, ಚೈತನ್ಯದ ಸ್ಪಂದನೆ ಎಂದು ಕಾಣಲು ಶುರುವಾಗುತ್ತದೆ. ಏನಾಗ್ತದೆ? ದೃಷ್ಟಿ ಶುದ್ಧವಾಗುತ್ತದೆ. ಮನಸ್ಸು ಸಹಜವಾಗಿ ಶಾಂತ ಆಗ್ತದೆ. ಅವರ ಜಗತ್ತು ವಸ್ತುಗಳು ಗುಂಪಲ್ಲ, ಚೈತನ್ಯದ ಸ್ಪಂದನೆ ಎಂದು ಕಾಣಲು ಅವರು ಶುರುವಾಗ್ತದೆ. ಪ್ರತಿನಿತ್ಯ ನಾವು ಇದನ್ನು ಯಾವ ರೀತಿ ಉಪಯೋಗ ಸಾಧನೆ ಮಾಡುವುದು? ನಡೆದುಕೊಂಡು ಹೋಗುವಾಗ, ಯಾರನ್ನಾದರೂ ನೋಡುವಾಗ, ಪ್ರಕೃತಿಯನ್ನು ನೋಡುತ್ತಿರುವಾಗ ನಾನು ಏನು ನೋಡುತ್ತಿದ್ದೇನೆ ಅಲ್ಲ, ನೋಡುವಿಕೆ ಹೇಗೆ ನಡೆಯುತ್ತಿದೆ ಎಂಬ ಜಾಗೃತಿ. ನಾನು ಏನು ನೋಡುತ್ತಿದ್ದೇನೆ ಅಲ್ಲ, ನೋಡುವಿಕೆ ಹೇಗೆ ನಡೆಯುತ್ತದೆ ಎಂಬ ಜಾಗೃತಿ. ಶಿವನ ಸಂದೇಶ ಈ ಸಾರೆಯಾಗಿದೆ. ಪಾರ್ವತಿ, ನೀನು ನೋಡುವ ಪ್ರತಿ ಕ್ಷಣದಲ್ಲಿ ನಿನ್ನನ್ನು ನೋಡಿಕೊಳ್ಳುವ ಅವಕಾಶವೇ ಇದೆ. ನೀನು ನೋಡುವ ಪ್ರತಿ ಕ್ಷಣದಲ್ಲಿ ನಿನ್ನನ್ನು ನೋಡಿಕೊಳ್ಳುವ ಅವಕಾಶವಿದೆ. ವಿಜ್ಞಾನ ಭೈರವನಲ್ಲಿ ಏನೆಲ್ಲ ನೀವು ಪ್ರತಿಕ್ರಿಯೆ ಮಾಡ್ತೀರಲ್ವ, ಅದನ್ನು ನೋಡಿ. ಅದನ್ನು ಹೆಸರನ್ನ ಏನು ಹೇಳಬಾರ್ದು, ಆ ಹೆಸರನ್ನ ಮರೆತು ಬಿಡಿ. ಅದನ್ನೇ ಯಾರನ್ನು ನೋಡ್ತಾ ಅವರನ್ನು ಮರೆತು ಬಿಡಿ. ಅಲ್ಲಿ ನೀನು ಶಾಂತಿ ಸಿಗ್ತದೆ. ಸಂಸಾರದಲ್ಲಿ ಇದ್ದು ನೀವು ಇದು 7ನೇ ವಿಧಿಯನ್ನು ನೀವು ಉಪಯೋಗ ಮಾಡಿದ್ರೆ ನೀವು ಪರಮಾತ್ಮನ ಹತ್ತಿರ ಅನುಭೂತಿ ಮಾಡಿಕೊಳ್ಳಬಹುದು. ಓಂ ಶ್ರೀ ಪರಮಾತ್ಮನೇ ನಮಃ.